ಈ ವಿಡಿಯೋದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಒಂದು ಕೇಸ್ ಸ್ಟಡಿ ನೋಡೋಣ. ಮಿಸ್ಟರ್ ಪ್ರಕಾಶ್, ಅ ಕ್ರಿಕೆಟರ್ ಆಫ್ ಶ್ರೀಲಂಕಾ, ಪ್ರೊವೈಡ್ಸ್ ಯು ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಪ್ರೀವಿಯಸ್ ಇಯರ್ 2021. ಇಲ್ಲಿ he is a cricketer of Sri Lanka. So he is a Sri Lanka origin ಇದೆ, he is not a Indian origin. Okay. So ಇಲ್ಲಿ ಏನು ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಶ್ರೀಲಂಕಾ ₹60,000, half of which is received in India. ಸೊ ಇಟ್ ಇಸ್ ಅ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಇದೆ. ಸೊ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ROR ಕೇಸಲ್ಲಿ ಇದು ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಲ್ಲಿ ರಿಸೀವ್ಡ್ ಇನ್ ಇಂಡಿಯಾ ಇದ್ದಿದ್ದಕ್ಕೆ, ಸೊ ಇದು 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ 60,000 ಆಲ್ರೆಡಿ ಇಲ್ಲಿ ಫಸ್ಟ್ ಕೇಸಲ್ಲಿ ಟ್ಯಾಕ್ಸಬಲ್ ಆಗಿದ್ದರಿಂದ 50% ನಾವು NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಮಾಡ್ತೀವಿ. ದೆನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ 80,000. ದಿಸ್ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ಬ್ಯಾಂಗ್ಳೂರ್. ಸೊ ಇದು ಫಾರಿನ್ ಇನ್ಕಮ್ ಬಟ್ ವಿಚ್ ಈಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಓಕೆ, ಸೊ ಇಟ್ಸ್ ದ ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಇದು ಫಸ್ಟ್ 2 ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಇದು ನಾನ್ ರೆಸಿಡೆಂಟ್ ಕೇಸಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಶ್ರೀಲಂಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ ₹5,000. ಸೊ ದಿಸ್ ಈಸ್ ಅ ಫಾರಿನ್ ಕಂಪ್ನಿ ಡಿವಿಡೆಂಡ್, ಬಟ್ ಇದು ರಿಸೀವ್ಡ್ ಇನ್ ಇಂಡಿಯಾ ಇದ್ದಿದ್ದಕ್ಕೆ ಇದು 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ರೆಮ್ಯುನರೇಷನ್ ಫಾರ್ ಕ್ರಿಕೆಟ್ ಕೋಚಿಂಗ್ ಇನ್ ಇಂಡಿಯಾ. ಇಲ್ಲಿ ರೆಮ್ಯುನರೇಷನ್ ಇದೆ, ಎದ್ರ ಸಲುವಾಗಿ ಕೋಚಿಂಗ್ ಇನ್ ಇಂಡಿಯಾ. ಸೊ ಇಟ್ ಈಸ್ ಅ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಆಯಿತು. ಸೊ ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ UTI ₹50,000. ಸೊ UTI ಇನ್ಕಮ್ ಏನಿದ್ರು ಇದು ಎಕ್ಸಮ್ಟ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಲಾಸ್ಟ್ ಪಾಯಿಂಟ್, ರೆಂಟ್ ಫ್ರಮ್ ಪ್ರಾಪರ್ಟಿ ಇನ್ ಶ್ರೀಲಂಕಾ ರಿಸೀವ್ಡ್ ದೇರ್ ಆಫೀಸ್ 40,000 ರೆಮಿಟೆಡ್ ಟು ಇಂಡಿಯಾ. ಸೊ ದಿಸ್ ಅ ಹೌಸ್ ಪ್ರಾಪರ್ಟಿ ರೆಂಟ್ ಎಲ್ಲಿ ರಿಸೀವ್ ಮಾಡಿದ್ದಾರೆ, ಶ್ರೀಲಂಕಾದಲ್ಲಿ ರಿಸೀವ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಫಾರಿನ್ ಇನ್ಕಮ್. ಸೊ ಅದರಲ್ಲಿ 40,000 ರೆಮಿಟೆಡ್ ಟು ಇಂಡಿಯಾ. ಓಕೆ, ಸೊ ಇಲ್ಲಿ ರೆಮಿಟ್ ಮಾಡಿದ್ದಾರೆ, ನಾಟ್ ರಿಸೀವ್ಡ್. ಇಂಡಿಯಾದಲ್ಲಿ ರಿಸೀವ್ ಆದರೆ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗ್ತಾ ಇತ್ತು, ಬಟ್ ಇಲ್ಲಿ ರೆಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಅಲ್ಲಿಂದ ಅಲ್ಲಿ ರಿಸೀವ್ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ಸೊ ಕ್ವಶನ್ ಏನು ಕೇಳಿದ್ದಾರೆ ನೋಡೋಣ. ಡಿಟರ್ಮೈನ್ ದ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ಟರ್ ಪ್ರಕಾಶ್, a Sri Lanka cricketer, if he has been coming to Bangalore for 100 days every year since January 2006. ಇಲ್ಲಿ ಪ್ರತಿ ವರ್ಷ 100 ಡೇಸ್ ಬಂದಿದ್ದರೆ ಸೊ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆವಾಗ ಆನ್ ಟ್ಯಾಕ್ಸಬಲ್ ಇನ್ಕಮ್, ಸೊ ಇಫ್ ಈಸ್ ಅ ROR ಆನ್ ಟ್ಯಾಕ್ಸಬಲ್ ಇನ್ಕಮ್ ಏನಾಗ್ತಾ ಇತ್ತು, ಓಕೆ, NOR ಇದ್ದರೆ ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಈ ರೀತಿ ನಂಬರ್ ಆಫ್ ಡೇಸ್ ಮೇಲೆ ಫಸ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಹಿಯರ್ ಮಿಸ್ಟರ್ ಪ್ರಕಾಶ್ ಈಸ್ ಅ ಶ್ರೀಲಂಕಾದವನು, ಈಸ್ ನಾಟ್ ಎ ಇಂಡಿಯನ್ ಒರಿಜಿನ್. ಸೊ ಇಲ್ಲಿ ಹಾಗಾಗಿ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಂದರೆ ಎಕ್ಸೆಪ್ಷನ್ಸ್ ಏನಿದೆ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ದೆನ್ ವಿಲ್ ಯುವರ್ ಆನ್ಸರ್ ಬಿ ಡಿಫರೆಂಟ್, ಹಿ ಹ್ಯಾಸ್ ಬೀನ್ ಕಮಿಂಗ್ ಟು ಇಂಡಿಯಾ ಫಾರ್ 110 ಡೇಸ್. ದೆನ್ ವಾಟ್ ವಿಲ್ ಬಿ ದ ಇನ್ಕಮ್ ಆಫ್ ಮಿಸ್ಟರ್ ಪ್ರಕಾಶ್ if he comes to India only for 50 days. ಓಕೆ, ಸೊ ಅಂದರೆ ಇಲ್ಲಿ 100 ಡೇಸ್ ಬಂದಾಗ, 110 ಡೇಸ್ ಬಂದಾಗ ಮತ್ತು 50 ಡೇಸ್ ಬಂದಾಗ ಸೊ ಯಾವ ರೀತಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಚೇಂಜ್ ಆಗುತ್ತೆ ಮತ್ತು ಟೋಟಲ್ ಇನ್ಕಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಡೂ ಯು ಥಿಂಕ್ ದಟ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಡಿಪೆಂಡ್ಸ್ ಆನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್? ಆಫ್ ಕೋರ್ಸ್ ಎಸ್. ಸೊ ಅದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಪ್ರಕಾಶ್ ಆಫ್ ಶ್ರೀಲಂಕಾ, okay, Mr. Prakash of Sri Lanka. So he is the origin of Sri Lanka. Computation of total income for the assessment year 2021-22. So ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇದೆ 60,000. ಸೊ ಇದು 60,000 ಫುಲ್ಲಿ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR. ದೆನ್ 50%, ಹಾಫ್ ಆಫ್ ವಿಚ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಅದಕ್ಕೆ ಹಾಫ್ ಅಷ್ಟೇ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ 80,000, ಕಂಟ್ರೋಲ್ ಫ್ರಮ್ ಬೆಂಗಳೂರು. ಇಲ್ಲಿ ಫಸ್ಟ್ 2 ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ 80,000. ದೆನ್ ಡಿವಿಡೆಂಡ್ ಡಿಕ್ಲೇರ್ಡ್ in Sri Lanka but received in India
5,000 rupees. ಸೊ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ ಬಿಕಾಸ್ ಇಟ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ. ದೆನ್ ರೆಮ್ಯುನರೇಷನ್ ಆಫ್ ಕ್ರಿಕೆಟ್ ಕೋಚಿಂಗ್ 1 lakh rupees. ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಅಕ್ರೂಡ್ ಇನ್ ಇಂಡಿಯಾ. 1 lakh rupees in case of NOR and 1 lakh rupees in case of non-resident. Income from units of UTI, it is fully exempted. Next, rent from property in Sri Lanka received there of which 40,000 remitted to India. Actually receive ಮಾಡಿದ್ದು 60,000. So 60,000 it is taxable only in case of first case ROR. So ಇಲ್ಲಿ total income of ROR is 3,05,000. Then 2,15,000 in case of NOR. Then 1,35,000 in case of non-resident. Okay. So this is the total income find out ಮಾಡಿದ್ವಿ. ಈಗ ಕ್ವಶನ್ ಏನು ಕೇಳಿದ್ದಾರೆ, 100 ಡೇಸ್ ಅವನು ಇದ್ದರೆ ಇಂಡಿಯಾದಲ್ಲಿ ಪ್ರತಿ ವರ್ಷ ಅವನು 100 ಡೇಸ್ ಇದ್ದರೆ ಅವ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗ್ತಾ ಇತ್ತು ಅದನ್ನು ಫೈಂಡ್ ಔಟ್ ಮಾಡೋಣ. ಇಫ್ ಈ ರಿಸೈಡ್ಸ್ 100 ಡೇಸ್ ಎವ್ರಿ ಇಯರ್. ಸೊ ಇಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ ಬಿಕಾಸ್ ಹಿ ಹ್ಯಾಸ್ ಟು ಸ್ಟೇ 182 ಡೇಸ್ ಇನ್ ದ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಪ್ರೀವಿಯಸ್ ಇಯರಲ್ಲೂ ಕೂಡ 100 ಡೇಸ್ ಅಷ್ಟೇ ಅವನು ಸ್ಟೇ ಮಾಡಿದ್ದು. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಇಲ್ಲಿ ಫುಲ್ಫಿಲ್ ಆಗೋದಿಲ್ಲ. ದೆನ್ ಸೆಕೆಂಡ್ ಬೇಸಿಕ್ ಕಂಡೀಷನ್. ಓಕೆ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನು, 60 ಡೇಸ್ ಪ್ರೀವಿಯಸ್ ಇಯರಲ್ಲಿ ಇರಬೇಕು. 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರಲ್ಲಿ 365 ಡೇಸ್ ಇರಬೇಕು. ಓಕೆ, ದಿಸ್ ಈಸ್ ದ ಸೆಕೆಂಡ್ ಬೇಸಿಕ್ ಕಂಡೀಷನ್. ಇಲ್ಲಿ ಪ್ರೀವಿಯಸ್ ಇಯರಲ್ಲಿ ಹಿ ಹ್ಯಾಸ್ ಬೀನ್ ಇನ್ ಇಂಡಿಯಾ ಫಾರ್ 60 ಡೇಸ್. ಸೊ 60 ಡೇಸ್ ಅವನಿದ್ದಾನೆ. ದೆನ್ ಲಾಸ್ಟ್ 4 ಪ್ರೀವಿಯಸ್ ಇಯರಲ್ಲಿ 365 ಡೇಸ್. ಸೊ ಪ್ರತಿ ವರ್ಷ 100 ಡೇಸ್ ಅಂದರೆ 4 ಪ್ರೆಸಿಡಿಂಗ್ ಟು ಪ್ರೀವಿಯಸ್ ಇಯರ್ ಅಂದರೆ ಸೊ ಹಿ ಹ್ಯಾಸ್ ಬಿನ್ ಇನ್ ಇಂಡಿಯಾ ಫಾರ್ 400 ಡೇಸ್. ಸೊ ಇವೆರಡು ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಇಲ್ಲಿ ಅಪ್ಲಿಕೇಬಲ್ ಆಗಿದೆ. ಸೊ ಹಾಗಾಗಿ ಹಿ ಈಸ್ ಅ ರೆಸಿಡೆಂಟ್. ದೆನ್ ಅಡಿಷ್ನಲ್ ಕಂಡೀಷನ್ಸ್. ಇಲ್ಲಿ ಫಸ್ಟ್ ಅಡಿಷ್ನಲ್ ಕಂಡೀಷನ್ಸ್ ಏನು, he has been in India 730 days out of 7 years. ಸೊ ಪ್ರತಿ ವರ್ಷ ಅವನು 100 ಡೇಸ್ ಬರ್ತಾ ಇದ್ದರೆ 7 ಇಯರ್ಸಲ್ಲಿ 700 ಡೇಸ್ ಆಯಿತು. ಓಕೆ, ಸೊ ಹಿ ಹ್ಯಾಸ್ ನಾಟ್ ಫುಲ್ಫಿಲ್ಡ್ ಫಸ್ಟ್ ಅಡಿಷ್ನಲ್ ಕಂಡೀಷನ್. ದೆನ್ ಸೆಕೆಂಡ್ ಅಡಿಷ್ನಲ್ ಕಂಡೀಷನ್ ಏನಿದೆ, ಹಿ ಹ್ಯಾಸ್ ಬೀನ್ 2 years ರೆಸಿಡೆಂಟ್ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್. ಸೊ 10 ವರ್ಷದಲ್ಲಿ ಅವನು 2 ವರ್ಷ ರೆಸಿಡೆಂಟ್ ಆಗಿರಬೇಕು. ಸೊ ಈಗ ನಾವು 10 ಇಯರ್ಸ್ ಹೋದಂದರೆ ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಅವನು ಫುಲ್ಫಿಲ್ ಮಾಡಿದ್ದಾನೆ ಪ್ರತಿ ವರ್ಷ. ಹಿ ಹ್ಯಾಸ್ ಫುಲ್ಫಿಲ್ಡ್ ಸೆಕೆಂಡ್ ಅಡಿಷ್ನಲ್ ಕಂಡೀಷನ್ಸ್. ಬಟ್ ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಹಿ ಈಸ್ ಅ ರೆಸಿಡೆಂಟ್ ಆ್ಯಂಡ್ ಹಿ ಹ್ಯಾಸ್ ನಾಟ್ ಫುಲ್ಫಿಲ್ ಬೋತ್ ದ ಅಡಿಷ್ನಲ್ ಕಂಡೀಷನ್ಸ್. ಸೊ ಹಾಗಾಗಿ ಅವನು NOR ಆಗ್ತಾನೆ. ಸೊ ಇನ್ ದಿಸ್ ಕೇಸ್ ಹಿ ಹ್ಯಾಸ್ ಬಿನ್ NOR. ಇದನ್ನು ಈ ರೀತಿ ಬರೀತೀವಿ ನಾವು, ಹಿ ಫುಲ್ಫಿಲ್ಸ್ ದ ಸೆಕೆಂಡ್ ಬೇಸಿಕ್ ಕಂಡೀಷನ್ ಆ್ಯಂಡ್ 1 ಅಡಿಷ್ನಲ್ ಕಂಡೀಷನ್. ಸೊ 1 ಅಡಿಷ್ನಲ್ ಕಂಡೀಷನ್ ಯಾವುದು, 2 years ರೆಸಿಡೆಂಟ್ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್. ದೇರ್ಫೋರ್ his status is NOR ಆ್ಯಂಡ್ ಟೋಟಲ್ ಇನ್ಕಮ್. ಸೊ ಇಲ್ಲಿ ನಾನ್ ರೆಸಿಡೆಂಟ್ ಕೇಸಲ್ಲಿ ಟೋಟಲ್ ಇನ್ಕಮ್ 2,15,000 ಆಗುತ್ತೆ. ಸೊ ಇಲ್ಲಿ NOR ಕೇಸಲ್ಲಿ ಸೊ ಟೋಟಲ್ ಇನ್ಕಮ್ 2,15,000. ಸೊ ಅವನು 100 ಡೇಸ್ ಎವ್ರಿ ಇಯರ್ ಇಂಡಿಯಾದಲ್ಲಿ ಇದ್ದ ಅಂದರೆ ಅವ್ನ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ, 2,15,000. ಸೊ ಸೆಕೆಂಡ್ ಕ್ವಶನ್, ಇಫ್ ಈ ರಿಸೈಡ್ಸ್ 110 ಡೇಸ್ ಎವ್ರಿ ಇಯರ್. ಸೊ ಪ್ರತಿ ವರ್ಷ 110 ಡೇಸ್ ಇದ್ದರೆ ಸೊ ಇಲ್ಲಿ ಕೂಡ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಇಲ್ಲಿ ಫುಲ್ಫಿಲ್ ಆಗಿಲ್ಲ. ದೆನ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ಓಕೆ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗಿದೆ. ಸೊ ಪ್ರತಿ ವರ್ಷ ಹಿ ಹ್ಯಾಸ್ ಬೀನ್ ಇನ್ ಇಂಡಿಯಾ ಫಾರ್ ಮೋರ್ ದೆನ್ 60 ಡೇಸ್ okay in the previous year and more than 365 days during 4 preceding previous year. ಸೊ ಹಾಗಾಗಿ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಇಲ್ಲಿ ಫುಲ್ಫಿಲ್ ಆಗಿದೆ. ಸೊ ಇಲ್ಲಿ ಅಡಿಷ್ನಲ್ ಕಂಡೀಷನ್ ಚೆಕ್ ಮಾಡೋಣ. ಸೊ ಫಸ್ಟ್ ಅಡಿಷ್ನಲ್ ಕಂಡೀಷನ್, he has to be in India 730 days out of 7 preceding previous year. ಸೊ ಇಲ್ಲಿ ಪ್ರತಿ ವರ್ಷ 110 ಡೇಸ್ ಅಂದರೆ ಫಾರ್ 7 ಇಯರ್ಸ್. ಸೊ 7 ಇಯರ್ಸ್ ಎಷ್ಟಾಗುತ್ತೆ,
770 ಡೇಸ್ ಆಗುತ್ತೆ. ಸೊ ಹಿ ಹ್ಯಾಸ್ ಬೀನ್ ಫುಲ್ಫಿಲ್ಡ್. ಸೊ ಫಸ್ಟ್ ಅಡಿಷನಲ್ ಕಂಡೀಷನ್ಸ್, ಹಿ ಹ್ಯಾಸ್ ಬೀನ್ ಇನ್ ಇಂಡಿಯಾ ಫಾರ್ ಮೋರ್ ದ್ಯಾನ್ 730 ಡೇಸ್. ದೆನ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ಸ್ ಕೂಡ ಅವನು ಫುಲ್ಫಿಲ್ ಮಾಡಿದ್ದಾನೆ. ಹಿ ಹ್ಯಾಸ್ ಬೀನ್ ರೆಸಿಡೆಂಟ್ ಫಾರ್ 2 years ಔಟ್ ಆಫ್ 10 preceding previous year. ಸೊ ಇದು ಅವನು ಫುಲ್ಫಿಲ್ ಮಾಡಿದ್ದಾನೆ. ಸೊ ಇಲ್ಲಿ 1 ಬೇಸಿಕ್ ಕಂಡೀಷನ್ಸ್ ಮತ್ತು 2 ಅಡಿಷನಲ್ ಕಂಡೀಷನ್ಸ್ ಇಲ್ಲಿ ಫುಲ್ಫಿಲ್ ಮಾಡಿದ್ದರಿಂದ ಹಿ ಹ್ಯಾಸ್ ಬೀನ್ ROR ಇಫ್ ಹಿ ರಿಸೈಡ್ಸ್ 110 days ಫಾರ್ ಎವ್ರಿ ಇಯರ್. ಓಕೆ, ಸೊ ಇದನ್ನು ಯಾವ ರೀತಿ ಬರಿತೀವಿ ಅಂದರೆ, ಇಫ್ ಹಿ ರಿಸೈಡ್ಸ್ 110 days ಎವ್ರಿ ಇಯರ್, he fulfills the second basic condition and both the additional conditions. Therefore, his status is ROR and total income. So, ROR ಆಗಿತ್ತಂದರೆ total income 3,05,000 ಆಗ್ತಾಯಿತ್ತು. So, his total income is 3,05,000. Okay, so next question, if he resides 50 days every year. So, ಇಲ್ಲಿ 50 days ಅಂದರೆ ಇಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗಿಲ್ಲ, 182 days. ಓಕೆ, ದೆನ್ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಕೂಡ ಇಲ್ಲಿ ಫುಲ್ಫಿಲ್ ಆಗಿಲ್ಲ. ಹಿ ಹ್ಯಾಸ್ ಬೀನ್ ಇನ್ ಇಂಡಿಯಾ ಫಾರ್ ಲೆಸ್ ದ್ಯಾನ್ 60 days. ಸೊ ಇಲ್ಲಿ 2 ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ. ಸೊ ಹಿ ಈಸ್ ಅ ನಾಟ್ ರೆಸಿಡೆಂಟ್ ಅಂತ ಇಲ್ಲಿ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಬರಿತೀವಿ ಅಂದರೆ, ಹಿ ಹ್ಯಾಸ್ ನಾಟ್ ಫುಲ್ಫಿಲ್ಡ್ ಎನಿ ಆಫ್ ದ ಬೇಸಿಕ್ ಕಂಡೀಷನ್, ದೇರ್ ಫಾರ್ ಹಿಸ್ ಸ್ಟೇಟಸ್ ಈಸ್ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಹಿಸ್ ಟೋಟಲ್ ಇನ್ಕಮ್ ಸೊ 1,35,000. ಸೊ ಇಲ್ಲಿ ನಾನ್ ರೆಸಿಡೆಂಟ್ ಇದ್ದಾಗ ಇನ್ಕಮ್ 1,35,000 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಡೂ ಯು ಥಿಂಕ್ ದಟ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಡಿಪೆಂಡ್ಸ್ ಆನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್? ಸೊ ಇಫ್ ಎಸ್, ಪ್ರೂವ್ ಇಟ್ ಬೈ ಟೇಕಿಂಗ್ ಅಬೌವ್ ಇನ್ಫಾರ್ಮೇಷನ್ ಆ್ಯಂಡ್ ಇಫ್ ನಾಟ್ ಗಿವ್ ದ ರೀಸನ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಸೊ ಟೋಟಲ್ ಇನ್ಕಮ್ ಡೆಫಿನೆಟಾಗಿ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಪ್ರೂವ್ ಮಾಡಬೇಕಂದ್ರೆ, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಟೋಟಲಿ ಬೇಸ್ಡ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಅಸೆಸಿ. ಇಲ್ಲಿ ನಂಬರ್ ಆಫ್ ಡೇಸ್ ಅವನು ಎಷ್ಟು ದಿನ ಸ್ಟೇ ಮಾಡಿದ್ದಾನೆ. ಓಕೆ, ಸೊ ಹ್ಯಾಸ್ ಬಿನ್ 100 days ಇದ್ದಾಗ ಆನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಿತ್ತು, ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಹಾಗಾಗಿ ಅವ್ನ ಟೋಟಲ್ ಇನ್ಕಮ್ 2,15,000 ಆಗಿತ್ತು. ದೆನ್ 110 days ಇದ್ದಾಗ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ROR. ಸೊ ಟೋಟಲ್ ಇನ್ಕಮ್ ಈಸ್ 3,05,000 ಆಗಿತ್ತು. ದೆನ್ 50 days ಇದ್ದಾಗ ಈಸ್ ಅ ನಾನ್ ರೆಸಿಡೆಂಟ್. ಸೊ ಹಾಗಾಗಿ ಟೋಟಲ್ ಇನ್ಕಮ್ ಕೂಡ 1,35,000 ಆಯಿತು. ಸೊ ಹೇಗೆ ಒಂದು ಸ್ಟೇಟಸ್ ಚೇಂಜ್ ಆಗ್ತಾ ಹೋಯಿತು, ಸೊ ಹಾಗೆ ಇನ್ಕಮ್ ಕೂಡ ಚೇಂಜ್ ಆಗ್ತಾ ಹೋಯಿತು. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೇ ನಾವು ಟೋಟಲ್ ಇನ್ಕಮ್ ಡಿಪೆಂಡ್ ಇರೋದು.